ಎತ್ತೋಳಿಗೆ ಧಿಕ್ಕಾರ ಧಿಕ್ಕಾರ ಶತಮೂಲಿಕೆ ಎತ್ತೋಳಿಗೆ ಧಿಕ್ಕಾರ ಧಿಕ್ಕಾರ ಮೂಲಿಕೆ ಎತ್ತೋಳಿಗೆ ಧಿಕ್ಕಾರ ಧಿಕ್ಕಾರ ಬಾಯೊಳಗೆ ಎತ್ತೋಳಿಗೆ ಧಿಕ್ಕಾರ ಧಿಕ್ಕಾರ. ಬಸವಣ್ಣನವರು ಕೇಡಿಯಂತೆ ಹೊಳೆ ಹಾರಿದರು ಅನ್ನುವೊಂದು ಹಗುರವಾದಂಥ ಮಾತನ್ನು ಆಡ್ಯಾರ. ಅದು ನಮಗೆ ಎಲ್ಲ ಬಸವ ಭಕ್ತರಿಗೆ, ಎಲ್ಲ ನಾಡಿನ ವಿಚಾರವಂತರಿಗೆ, ಪ್ರಗತಿಪರರಿಗೆ ತುಂಬ ನೋವಂತಂದೈತಿ. ತಾವು ಪ್ರಜ್ಞಾವಂತರದಿರಿ, ತಾವು ಲಿಂಗಾಯತರದಿರಿ, ಆ ಬಸವ ತಂದೆಗಳ ಹೆಸರನ್ನು ಇಟ್ಕೊಂಡವ್ರದಿರಿ, ತಾವು ಹಿಂಗೆ ಮಾತಾಡೋದು ಯೋಗ್ಯ ಅಲ್ಲ ಅಂತೇಳಿ ಈ ಒಂದು 8-10 ದಿನಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಇದನ್ನು ಹೇಳಾಕತ್ರ. ಮತ್ತೆ ನೀವು 2 ದಿವಸಗಳ ಹಿಂದ್ಗಡೆ ಮತ್ತೆ ಏನು ಹೇಳಿದ್ರಿ? ನಾ ಯಾರಿಗೆ ಅಂಜು ಮಗ ಅಲ್ಲ, ನಾ ಹೇಳಿದ ಬರೋಬರ್ನೇ ಐತಿ. ಮತ್ತೆ ಭಾಳ ಮಂಡತನ ಮಾಡಾಕತ್ತೀರಿ. ತಮಗೆ ಅಹಂಕಾರ ತುಂಬಿ ತುಳುಗಾಕತೈತಿ. ಅದಕ್ಕೆ ತಮ್ಮ ಈ ಅಹಂಕಾರ ಒಳ್ಳೆಯದಲ್ಲ. ಅಹಂಕಾರವೆಂಬುದು ಮನವೆಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುವುದು ಅಂದ್ರೆ, ಲಿಂಗ ಅಂದ್ರೆ ಸದ್ಗುಣಗಳು ಎಲ್ಲಿರ್ತಾವೆ ಅವೆಲ್ಲ ನಾಶಕ್ಕೆ, ಸಂಪತ್ತು ಎಲ್ಲಿರ್ತದೆ ಅದೆಲ್ಲ ನಾಶ ಹೋಗ್ತೈತಿ. ಅದಕ್ಕೆ ತಮ್ಮ ಅವಶ್ಯಕತೆ ನಮಗೈತಿ. ತಾವು ವಿಜಯಪುರದಲ್ಲಿ ಭಾಳ ಚೆನ್ನಾಗಿ ಈ ರಸ್ತೆ ಕೆಲಸ ಮಾಡಿರಿ, ಒಳಚರಂಡಿ ಕೆಲಸ ಮಾಡಿರಿ, ಮೂರ್ತಿಗಳ ಸರ್ಕಲ್ಗಳು ಮಾಡಿರಿ, ತಾವು ಭಾಳ ಒಳ್ಳೆ ಕೆಲಸ ಮಾಡಾಕತ್ತೀರಿ. ಆದ್ರೆ ಬಸವ ವಿರೋಧ, ದಲಿತ ವಿರೋಧ, ಶರಣರ ವಿರೋಧ, ತಾವು ತಮ್ಮ ಬಾಯಿ ಒಂದು ಸ್ವಲ್ಪ ಯಾಕೋ ಸರಿ ಇಲ್ಲ. ಮತ್ತು ಎಲ್ಲರಿಗೆ ಬೈತೀರಿಪ್ಪ ನೀವು. ದಲಿತರಿಗೆ ಬೈತೀರಿ, ಮುಸ್ಲಿಮರಿಗೂ ಬೈತೀರಿ, ಕ್ರಿಶ್ಚಿಯನ್ರಿಗೆ ಬೈತೀರಿ, ಅಲ್ಲಿಂದ ಹಿಂದೂ ಪರ ಸಂಘಟನೆಯವ್ರಿಗೆ ಬೈತೀರಿ, ಸ್ವಪಕ್ಷ BJP ಅವರಿಗೆ ಬೈತೀರಿ, ವಿರೋಧ ಪಕ್ಷದವ್ರಿಗೆ ಬೈತೀರಿ, ರಾಜಕಾರಣಿಗಳಿಗೆ ಬೈತೀರಿ, ಪೊಲೀಸರಿಗೆ ಬೈತೀರಿ, ಅಧಿಕಾರಿಗಳಿಗೆ ಬೈತೀರಿ, ಎಲ್ಲರಿಗೆ ಬೇಯಾಕತ್ತೀರಿ. ನೀವು ಒಬ್ಬರೇ ಸದಿರಿ ಅದಿರನ, ಉಳಿಕಿದ್ರೆ ಯಾರು ಸರಿನೇ ಇಲ್ಲನು. ಇದನ್ನೆಲ್ಲ ನೋಡಿದ್ರೆ ನಮಗೇನು ಅನ್ಸಕತ್ತೈತಿಪ್ಪ ಅಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೆಟ್ಟೈತಿ. ಮತ್ತು ನಮಗೆ ಏನು ಅನ್ಸಕತ್ತೈತಿ, ಮಾನಸಿಕ ಆರೋಗ್ಯದ ಜೊತೆಲಿ ತಮ್ಮ ಮೆದುಳು ಆರೋಗ್ಯ ಕೆಟ್ಟೈತಿ ಅನ್ಸತೈತಿ. ಅದಕ್ಕೆ ಈ 2 ಚಿಕಿತ್ಸೆಗಳನ್ನ ಆದಷ್ಟು ಬೇಗ ತಾವು ಸರಿ ಮಾಡ್ಕೋಬೇಕು. ಆದಷ್ಟು ಬೇಗನೆ ನಾವು ಹೇಳುವಂಥ ಮಾತನ್ನು ತಾವು ಎಚ್ಚರದಿಂದ ಗಮನಿಸಿ ತಮ್ಮ ತಪ್ಪನ್ನು ತಿದ್ದುಕೋಬೇಕು. ತಮ್ಮ ಉದ್ಧಾರ ಆಗಲಿ ಅಂತ ನಾವು ಬಯಸ್ತೇವೆ. ಮತ್ತು ತಾವು ಈಗ ಶರಣರು ಬಸವಣ್ಣವ್ರ ಕುರಿತು ವಿರುದ್ಧ ಮಾಡ್ಕೋತ ಹೋದ್ರೆ ಸರ್ವನಾಶ ಆಕ್ಕಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಇನ್ನು 2ನೇದಾಗಿ ಪೇಜಾವರ ಶ್ರೀಗಳು ಈ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ನಾವು ಬ್ಯಾಡ ಅಂತ ಹೇಳಾಕ್ತಾರೆ. ನಮ್ಗೆ ಅಂಬೇಡ್ಕರ್ ತಂದೆಗಳು ಕೊಟ್ಟಂಥ ಈ 70-75 ವರ್ಷದಿಂದ ನಾವೆಲ್ಲ ಭಾರತದಾಗ ಸುಖವಾಗಿದ್ದೇವೆ. ಯಾವುದು ಮೇಲಿಲ್ಲ, ಕೀಳಿಲ್ಲ, ಬಡವರಿಲ್ಲ, ಶ್ರೀಮಂತರಿಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ, ಏನೇನು ಇಲ್ಲಾರ ಎಲ್ಲರೂ ಸಮಾನವಾಗಿ ಶಾಂತ ರೀತಿಯಿಂದ ಬದುಕಾಕತ್ತೀವಿ. ಇದು ಎಲ್ಲ ಬೇಡ. ನಮಗೆ ಕಿಮ್ಮತ್ತು ಕೊಡೋಂಥದ್ದು ಅಂದ್ರೆ ಬ್ರಾಹ್ಮಣರಿಗೆ ಕಿಮ್ಮತ್ತು ಕೊಡೋಂಥ ಸಂವಿಧಾನ, ಮನು ಸಂವಿಧಾನ ಬೇಕತ್ತೀರಿ. ಅದು ಹೆಂಗೆ ಸಾಧ್ಯ ಐತಿ? ಯಾಕಂದ್ರೆ ಈಗ ಎಲ್ಲರೂ ಪ್ರಜ್ಞಾವಂತರಾಗ್ಯವು, ಎಲ್ಲರೂ ವಿದ್ಯಾವಂತರಾಗ್ಯವು. ಅದಕ್ಕೆ ತಾವು ಏನೈತಲ್ಲ ತಿದ್ಕೊಡ್ರಿ. ತಾವು ವಿದ್ಯಾವಂತರದ್ರಿ, ಅದು ತಾವು ತಿದ್ಕೊಡ್ರಿ. ತಾವು ತಿದ್ಕೊಂಡು ಈ ಸಂವಿಧಾನಕ್ಕೆ ಹೆಂಗೆ ಹೇಳ್ತದ ಅದರ ಅಡಿಯಾಳಾಗಿ ಅದರ ಜೊತೆ ಹೊಂದ್ಕೊಂಡು ಬದುಕ್ರಿ. ಇಲ್ಲಪ್ಪ ಅಂತಂದ್ರೆ ನೀವು ಹೆಂಗೆ 3-4 ಸಾವಿರ ವರ್ಷಗಳಿಂದ ಈ ಭಾರತಕ್ಕೆ ಹೆಂಗೆ ವಲಸೆ ಬಂದಿರಲ್ಲ ಮಧ್ಯ ಏಷ್ಯಾದಿಂದ, ಈ ಸಂವಿಧಾನ ಬೇಡ ಅಂದ್ರೆ ನೀವು ಎಲ್ಲಿ ಕಿತ್ಕೊಂಡು ಹೋರಿ. ನೀವು ಹಿಂಗೆ ಇದೇ ಮಾತು ನೀವು ಮುಂದುವರ್ಸಕತ್ತೀರಪ್ಪ ಅಂದ್ರೆ ನಾವ ನಿಮ್ಮನ್ನ ಹಿಡಿದು ಹೊರಗೆ ಹಾಕ್ಬೇಕಾಗ್ತದೆ ಈ ಭಾರತದಿಂದ. ಎಚ್ಚರ ಎಚ್ಚರ ಎಚ್ಚರ. ಅವರು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವ್ರ ಹೆಸರಲ್ಲೇ ಬಸವ ಅಂತಕ್ಕಂಥದ್ದಿದೆ. ಹಾಗಾಗಿ ಅವರು ಈ ಮಾತನ್ನು ಹೇಳಬಾರ್ದಾಗಿತ್ತು. ಅಷ್ಟೇ ಅಲ್ಲ, ಅವರು ಇನ್ನೂ ಮುಂದೆ ಹೋಗಿ ಅವ್ರ ಹುದ್ದಾಟವನ್ನು ತೋರಿಸಿದ್ದಾರೆ. ನಾನು ಯಾರಿಗೂ ಎದುರೋನಲ್ಲ, ನಾನು ಕ್ಷಮೆ ಕೇಳಲ್ಲ, ನಾ ಹೇಳೋದು ಸತ್ಯ ಇದೆ. ಹಾಗಾದರೆ ನೀವು ಹೇಳೋದು ಸತ್ಯ ಇದ್ದರೆ ಬಸವಣ್ಣನವರು ಒಳಗೆ ಹಾರಿದ್ರೆ ಸಮಾಜಕ್ಕೆ ಎದುರು, ಯಾವ ಸಮಾಜಕ್ಕೆ ಎದುರಿ? ಯಾರು ಅವರನ್ನು ಒಳಗೆ ಹಾರಿಸಿದವರು? ಅವರನ್ನು ಒಳಗೆ ಹಾರ್ತಕ್ಕಂತಹ ಒಂದು ಸನ್ನಿವೇಶ ಬಂದದ್ದು ಯಾರಿಂದ? ಬಸವಣ್ಣನವರು ಇವರೇ ಉತ್ತರ ಕೊಡಬೇಕಾಗೋದು. ನಮಗೆ ಯತ್ನಾಳವರು ನಮಗೆ ಉತ್ತರ ಕೊಡಬೇಕು. ಯಾವ ಒಂದು ಸಮುದಾಯದಿಂದ, ಯಾವ ಒಂದು ಜನಗಳಿಂದ ಬಸವಣ್ಣವರು ಒಳಗೆ ಹಾರಿದ್ರು? ಇದು ನಿಜ ಆಗಿದ್ದರೆ, ಇದನ್ನು ಹೇಳ್ಬೇಕು ಅವರು. ಹಾಗಾಗಿ ಬಸವ ತಂದೆ ಬಗ್ಗೆ ಇಂತಹ ಒಂದು ಹಗುರವಾದಂತಹ ಮಾತನ್ನು ಅವರು ಆಡಬಾರ್ದಾಗಿತ್ತು. ನಿಜವಾಗ್ಲೂ ಅವ್ರು ಮಾಡಿದಂಥದ್ದು ಅಕ್ಷಮ್ಯ ಅಪರಾಧ. ಇಡೀ ಬಸವಾಯನಿಗೆ ಬಹಳ ಬಹಳ ದುಃಖವಾಗಿದೆ, ಖೇದವಾಗಿದೆ. ಅವರು ಈಗಲೇ ಕ್ಷಮೆ ಕೇಳಬೇಕು. ಇನ್ನೂ ಇಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇಷ್ಟೇ ಅಲ್ಲ, ಅವರು ಈ ಸಾಂಸ್ಕೃತಿಕ ನಾಯಕ ಬಸವಣ್ಣನಿಗೆ ದೊಡ್ಡ ಅವಮಾನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಉಗ್ರವಾದ ಹೋರಾಟ ಮಾಡಬೇಕಂತೆ. ತಾವು ಗಡಿ ದಾಟಿ ಹೋಗಬೇಕಾಗತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಅವರು ಇರೋಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಹಾಗಾಗಿ ಇದು ಅವ್ರು ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ. ಹಾಗಾಗಿ ಅವರು ಇಲ್ಲಿ ತನಕ ಬೇರೆಯವ್ರನ್ನ, ಬೇರೆ ಪಾರ್ಟಿಯವ್ರನ್ನ, ಆ ಪಾರ್ಟಿಯನ್ನು, ಈ ಪಾರ್ಟಿಯವ್ರನ್ನ ಎಲ್ಲರನ್ನೂ ಬೈತಾಯಿದ್ರು. ಆದರೆ ಈ ಸತಿ ಮಾತ್ರ ಅವರು ಬಸವಣ್ಣ ಎಂಬತಕ್ಕಂತಹ ಹುತ್ತಕ್ಕೆ ಕೈ ಹಾಕಿದ್ದಾರೆ. ಗೊತ್ತಾಯ್ತಾ? ಶರಣರ ವಿಚಾರದಲ್ಲಿ ಕೈ ಹಾಕಿದ್ದಾರೆ. ಇದು ಭಾಳ ತಪ್ಪು.
ಆಯಿತಾ. ಯಾವುದೇ ಕಾರಣಕ್ಕೂ ಕೂಡ ಮರೆತೂ ಕೂಡ ಶರಣರ ಜೊತೆಗೆ, ಬಸವಾದಿ ಶರಣರ ಜೊತೆಗೆ ಸರಸ ಆಡಬಾರ್ದು. ಮರೆತೂ ಕೂಡ ಶರಣರ ಜೊತೆಗೆ ಸರಸ ಹಾಡಬಾರ್ದು. ಹಾಗಾಗಿ ಇಂಥದನ್ನು ಮತ್ತೆ ಮರುಕಳಿಸಬಾರ್ದು. ಅವರು ಈಗಲೇ ಬೇಸರದ ಕ್ಷಮೆ ಕೇಳಬೇಕು. ಇವತ್ತು ಮುಸ್ಲಿಮರ ಮತದಾನ ಬೇಡ, ಅವರ ಮತಗಳನ್ನು ಇವತ್ತು ಚಲಾವಣೆಗೆ ತರಬಾರ್ದು ಅನ್ನುವಂಥದ್ದು ಅವರ ಮನಸ್ಥಿತಿ ಮತ್ತು ಮನುವಾದವನ್ನು ಮತ್ತೆ ಹುಟ್ಟುಹಾಕುವಂಥ ಕೆಲಸ ಇವತ್ತು ನಡೀತಾ ಇದೆ. ಹಾಗಾಗಿ ಚಂದ್ರಶೇಖರ್ ಸ್ವಾಮೀಜಿ ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು. ಹಾಗೆ ಮತ್ತು ಈ ಬಸನಗೌಡ ಯತ್ನಾಳ್ ಅನ್ನುವಂಥ ಹರಕುಬಾಯಿಯ ಶಾಸಕ ಎಲ್ಲರನ್ನೂ ಕೂಡ ಇವತ್ತು ತೆಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅಣ್ಣ ಬಸವಣ್ಣನವರ ಕುರಿತು, ಸ್ವಾಮಿಗಳ ಕುರಿತು, ಲಿಂಗಾಯತ ಸ್ವಾಮಿಗಳ ಕುರಿತು, ಬಸವ ತತ್ವದ ಜನರನ್ನ ಕುರಿತು ಸಾಕಷ್ಟು ಹೇಳಿಕೆ ನೀಡುತ್ತಿದ್ದರೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಈ ರಾಜ್ಯ ಸರ್ಕಾರ ಮತ್ತು ಈ ದೇಶದ ದುರ್ದೈವ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಅವನ ಜೊತೆಗೆ ಇಲ್ದಿರುವಂಥ ಲಿಂಗಾಯತ ಸ್ವಾಮಿಗಳು ಬಸವಣ್ಣನವರು ಹಾಗೆ ಹೊಳೆಗೆ ಹಾರಬೇಕು ಅನ್ನುವಂಥದ್ದು ಇವನು ಎಲ್ಲಿ ನೋಡಿದ್ದ? ಬಸವಣ್ಣನವರು ಹೊಳೆಗೆ ಹಾರಿದ್ದಾದರೂ ಹೆಂಗೆ? ಅವನಿಗೆ ಜ್ಞಾನದ ಕೊರತೆ ಐತಿ, ಯಾರಿಗೆ ಬಸವಣ್ಣವ್ರ ಬಗ್ಗೆ ಯತ್ನಾಳಗ. ಆಮೇಲೆ ಅದರ ಅರಿವಿನ ಕೊರತೆ ಐತಿ. ಮಾತಿಗೂ ಮತ್ತು ನಾಲಿಗೆಗೆ ಅವನಿಗೆ ತಲೆಗೂ ನಾಲಿಗೆಗೆ ಎರಡೂ ಕನೆಕ್ಷನ್ ತಪ್ಪು ಹೋಗಿ ಇವತ್ತು ಅವನ ಮಾನಸಿಕ ಅಸ್ವಸ್ಥನಾಗಿದ್ದಾನೆ. ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಹಾಗೆಯೇ ಕನ್ನೇರಿ ಮಠದ ಸ್ವಾಮಿಗಳು ಇಲ್ಲಿ ಬಿಜಾಪುರದಾಗ ಮೊನ್ನೆ ವಕಫ್ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ರು. ಅವರು ಕೂಡ ಸಾಕಷ್ಟು ಸೌಹಾರ್ದತೆ ಕೆದಡಿಸುವಂಥ ಹೇಳಿಕೆಗಳು ನೀಡಿರೋದ್ರಿಂದ ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೂ ವಿಜಯಪುರ ಜಿಲ್ಲಾ ಆಡಳಿತ ಅವ್ರ ಮೇಲೆ ಕೇಸ್ ದಾಖಲಿಸಬೇಕು, ಅವ್ರನ್ನ ತೊಗೊಂಡೋಗಿ ಇವತ್ತು ಸೆರೆಮನೆಗೆ ಹಾಕಬೇಕಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.